TRP ರೇಟಿಂಗ್ 3ರಲ್ಲಿದ್ದಂತಹ ಚಾನೆಲ್ ಈಗ 6ಕ್ಕೆ ಇಳಿದಿದೆ. ಇದು ಕನ್ನಡಿಗರ ಶಕ್ತಿ. ವೆಲ್ಕಮ್ ಟು ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಾಮ್ ಪೇಜ್. ಸೌಜನ್ಯ ಪ್ರಕರಣದ ದಿಕ್ಕು ತಪ್ಪಿಸಬೇಕು ಅನ್ನುವಂತ ವಿಚಾರದಲ್ಲಿ ನಾನಾ ಕೊಚ್ಚೆಗಳು ಬಂದು ಹೋಗಿವೆ. ಆದರೆ ಯಾವ ಕೊಚ್ಚೆಗಳು ಕೂಡ ನಿಂತಲ್ಲಿ ನಿಲ್ಲಿಲ್ಲ, ಎಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅದೇ ರೀತಿ ಇತ್ತೀಚೆಗೆ ಆರ್ ಕನ್ನಡ ಅನ್ನುವಂತಹ ಚಾನೆಲ್ ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನದಲ್ಲೂ ಕೂಡ ಇತ್ತು. ಅದು ಕೂಡ ಈಗ ಕೊಚ್ಚಿ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. TRP ರೇಟಿಂಗ್ 3ರಲ್ಲಿದ್ದಂತಹ ಚಾನೆಲ್ ಈಗ 6ಕ್ಕೆ ಇಳಿದಿದೆ. ಇದು ಕನ್ನಡಿಗರ ಶಕ್ತಿ, ಸತ್ಯವಂತರ ಶಕ್ತಿ. ಕನ್ನಡಿಗರಿಗೆ ಅರ್ಥ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ಇದರಲ್ಲೇ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ನಾಲ್ಕು ಆಂಕರ್ ಅನ್ನು ಕೂಡ ಹಿಡಿದುಕೊಂಡು ಸೌಜನ್ಯ ಪ್ರಕರಣವನ್ನು ದಿಕ್ಕು ತಪ್ಪಿಸಬೇಕು, ಜನಗಳ ಬ್ರೈನ್ ವಾಶ್ ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಜನರು ವಿಚಲಿತರಾಗಲಿಲ್ಲ. ಅದೇ ರೀತಿ ಜನರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ನೋಡೋದನ್ನು ಕೂಡ ನಿಲ್ಲಿಸಿದ್ದಾರೆ. ಆಲ್ಮೋಸ್ಟ್ ಆಲ್ ಜನರು ಅನ್ಸಬ್ಸ್ಕ್ರೈಬ್ ಕೂಡ ಮಾಡಿದ್ದಾರೆ. ಇವರೇ ಹೇಳ್ತಾರಲ್ವಾ, ಏನಾದ್ರೂ ಒಂದು ಹೈಪ್ ನ್ಯೂಸ್ ಬಂದ್ರೆ ಆ ಕುರಿತಾಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಅನ್ನ ಗಮನಿಸ್ತಾ ಹೋಗೋಣ. ಹಾಗಾದ್ರೆ ಸಂತೋಷ್ ರಾವ್ಗೆ ಈ ಪ್ರಕರಣದಲ್ಲಿ ಯಾಕೆ ಮಾಡಿಲ್ಲ ಬ್ರೈನ್ ಮ್ಯಾಪಿಂಗ್? ಸುಳ್ಳನ್ನು ಕೂಡ ಸತ್ಯವನ್ನು ಮಾಡು, ಬ್ರೈನ್ ಮ್ಯಾಪಿಂಗ್ ಮಾಡಿಲ್ಲ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬ್ರೈನ್ ಮ್ಯಾಪಿಂಗ್ ಮಾಡಿಲ್ಲ ಅನ್ನುವಂತಹ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು. ಸೊ ಹಾಗಾಗಿ ಜನರು ಕೂಡ ಬುದ್ಧಿ ಕಲಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜನರೇ. ಇವ್ರದ್ದು ಆರ್ ಕನ್ನಡಕ್ಕಿಂತ ಬರೋ ಮುಂಚೆ ದಿಗ್ವಿಜಯ ಚಾನಲ್ ಅನ್ನುವಂಥದ್ದು ಇತ್ತು. ಆ ದಿಗ್ವಿಜಯ ಚಾನಲ್ ಒಳ್ಳೆಯ TRP ಕೂಡ ಇತ್ತು. ಆ ನಂತರದಲ್ಲಿ ಅತಿ ಹೆಚ್ಚು ಫೇಸ್ಬುಕ್ಗಳಲ್ಲಿ ಎಂಗೇಜ್ಮೆಂಟ್ ಆದಂತಹ ಚಾನಲ್ ಅಂತ ಹೇಳಿದ್ರೆ ಅದು ದಿಗ್ವಿಜಯ ಚಾನಲ್ ನಂಬರ್ 1 ಚಾನಲ್ ಆಗಿತ್ತು. ಅದು ಆರ್ ಕನ್ನಡದಲ್ಲಿ ಇದಕ್ಕಿಂತ ಮುಂಚೆ ಬಂದಂತ ಒಂದು ಮಹಾಭಾರತ ಅನ್ನುವಂತಹ ಇತ್ತು, 7 ಗಂಟೆಗೆ ಪ್ರೋಗ್ರಾಮ್. ಅದು TRPಯಲ್ಲಿ ಹೈಯೆಸ್ಟ್ ರೇಟಿಂಗ್ ಇತ್ತು. ಆದರೆ ಈಗ ಮಕಾಡೆ ಮಲಗಿದೆ. ಆರ್ ಕನ್ನಡ ಬಂದಾಗ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ರು. ಯಾಕಂತ ಹೇಳಿದ್ರೆ ಅರ್ನಬ್ನ ಚಾನೆಲ್ ಅನ್ನುವಂತಹ ವಿಚಾರದಲ್ಲಿ ಒಂದಷ್ಟು ಸತ್ಯವನ್ನು ಕೊಡ್ತಾರೆ, ಸತ್ಯ ವಿಚಾರವನ್ನು ಜನರಿಗೆ ಕೊಡ್ತಾರೆ, ಅಥವಾ ಏನೋ ಒಂದು ಬದಲಾವಣೆ ಆಗ್ಬೋದು ನಮ್ಮ ಸಮಾಜದಲ್ಲಿ ಅಥವಾ ರಾಜಕಾರಣದಲ್ಲಿ ಅನ್ನುವಂತಹ ವಿಚಾರದಲ್ಲಿ ಎಲ್ಲರೂ ಕೂಡ ತಿಳಿದುಕೊಂಡ್ರು. ಆದರೆ ಯಾವಾಗ ಇದಕ್ಕೆ ಜಯಪ್ರಕಾಶ್ ಶೆಟ್ಟಿ ಅನ್ನುವಂಥವರು ಆಯ್ಕೆಯಾದ್ರು, ನಂತರದಲ್ಲಿ ಹೋಪ್ಸ್ ಕುಸಿತ ಬಂತು. ಆದ್ರೂ ಕೂಡ TRP ರೇಟಿಂಗ್ಸ್ ಅಲ್ಲಿ 3-4ನೇ ಸ್ಥಾನದಲ್ಲಿತ್ತು. ಆದ್ರೆ ಈಗ ಸೌಜನ್ಯ ಪ್ರಕರಣ ಮಾಡಿದ ನಂತರ ಕಂಪ್ಲೀಟ್ ಆಗಿ ಕುಸಿದು 6ನೇ ಸ್ಥಾನಕ್ಕೆ ಬಂದಿದೆ TRP ರೇಟ್. ಮೊದಲ ಸ್ಥಾನದಲ್ಲಿ ಇರುವಂತದ್ದು TV9 ಕನ್ನಡ, ಆನಂತರದಲ್ಲಿ ಪಬ್ಲಿಕ್ ಟಿವಿ ಇದೆ, ಆನಂತರದಲ್ಲಿ ನ್ಯೂಸ್ 18 ಕನ್ನಡ. ಓ ಮೈ ಗಾಡ್, ನನಗೆ ಇದಕ್ಕೆಷ್ಟು TRP ಇದೆ ಅಂತೇಳಿ ಗೊತ್ತೇ ಇರಲಿಲ್ಲ. ನ್ಯೂಸ್ 18 ಕನ್ನಡ 4ನೇ ಸ್ಥಾನದಲ್ಲಿ ಸುವರ್ಣ ಇದೆ. 4ನೇ ಸ್ಥಾನದಲ್ಲಿ ಸುವರ್ಣ ಇದೆ. ಈ ನ್ಯೂಸ್ 8 ಕನ್ನಡ ಮತ್ತು ಸುವರ್ಣದ ಆಸುಪಾಸಿನಲ್ಲಿ ಇರ್ತಾ ಇದ್ದಂತಹ ಈ ಆರ್ ಕನ್ನಡ ಚಾನಲ್ ಈಗ 6ನೇ ಸ್ಥಾನಕ್ಕೆ ಬಂದು ಕುಸಿದಿದೆ. ಜಯಪ್ರಕಾಶ್ ಶೆಟ್ಟರ್ಗೆ 100% ಗೊತ್ತಿದೆ ಏನ್ ನಡೀತಾ ಇದೆ, ವಾಸ್ತವ ಇಲ್ಲಿನ ವಿಷಯ ಏನು, ಆ ದನಿಗಳ ಕಾರ್ಬಾರ್ ಯಾವ ರೀತಿ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ 100% ಗೊತ್ತಿದೆ. ಅದು ಗೊತ್ತಿದ್ದು ಕೂಡ ದಿಕ್ಕು ತಪ್ಪಿಸುವಂತಹ ಪ್ರಯತ್ನ ಪಟ್ಟರು ಅಲ್ವಾ, ಅದಕ್ಕೆ ಕರ್ನಾಟಕ ಜನತೆ ಕೊಟ್ಟಂತಹ ತಕ್ಕ ಉತ್ತರ. ನಮಗೆ ಒಂದು ಮಿದುಳು ಅಂತಿರುತ್ತೆ, ನಾವು ಆಲೋಚನೆ ಮಾಡಬೇಕು ಅಂತ. ನಮ್ಮ ಮೆದುಳಲ್ಲಿ ನಾವುಗಳು ಆಲೋಚನೆ ಮಾಡಿ ನಿಮ್ಮ TRP ರೇಟ್ ಡೌನ್ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಟಿವಿ ಚಾನಲ್ ಅನ್ನು ನೋಡೋದನ್ನೇ ಜನರು ಬಂದ್ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಕೂತು ಕಣ್ಗಟ್ಲೆ ಮಾತನಾಡ್ತಾರಲ್ಲ, ವಿಡಿಯೋ ಮೇಲೆ ವಿಡಿಯೋ ಮಾತನಾಡ್ತಾ ಇದಾರಲ್ಲ, ಇವ್ರುಗಳು ಈ ಸೈಕಲಾಜಿಕಲ್ ಅಸೆಸ್ಮೆಂಟ್ ರಿಪೋರ್ಟ್ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಯಾಕೆ ಸೋಷಿಯಲ್ ಮೀಡಿಯಾದಲ್ಲಿ ಟನ್ ಗಟ್ಲೆ ಮಾತಾಡಿದ್ರೆ ನಿಮ್ಗೇನು ತಲೆಬಿಸಿ ಆಗಿರುವಂತದ್ದು? ಮಾಧ್ಯಮದವರು ಪ್ರತಿಯೊಬ್ಬರು ಕೂಡ ಇದರಿಂದಾಗಿ ಬೆತ್ತಲಾದ್ರು ಅನ್ನುವಂತಹ ವಿಚಾರದಲ್ಲಿ ನಿಮ್ಗೆ ತಲೆಬಿಸಿ ಆಗ್ತಾ ಇದೆಯಾ? ಸೋಷಿಯಲ್ ಮೀಡಿಯಾದಲ್ಲಿ ಟನ್ ಗಟ್ಲೆ ಮಾತಾಡಿದ್ದಕ್ಕೋಸ್ಕರನೇ ಈ ಪ್ರಕರಣ ಕೂಡ ಜೀವಂತವಾಗಿ ನಿಂತಿರುವಂತದ್ದು. ಸೊ ಸೋಷಿಯಲ್ ಮೀಡಿಯಾದಿಂದಲೇ ಈ ಪ್ರಕರಣ ಎಷ್ಟರ ಮಟ್ಟಿಗೆ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸೊ ಹಾಗಾಗಿ ನಿಮ್ಮಂತ ಸ್ಯಾಟಲೈಟ್ ಮಾಧ್ಯಮಗಳು ಎಲ್ಲಾದ್ರೂ ಸಂತೋಷ್ ರಾವ್ ನಿರಪರಾಧಿಯಾಗಿ ಬಂದಾಗ ಸುದ್ದಿ ಮಾಡಿದ್ರಿ? ಖಾಲಿ ಸ್ಕ್ರೋಲಿಂಗ್ ಅಲ್ಲಿ ಹೋಗ್ತಾ ಇತ್ತು ಕೆಳಗಡೆ, 1 ಅಥವಾ 2 ಸೆಕೆಂಡ್ ಅಲ್ಲಿ ಆ ಸಂತೋಷ್ ರಾವ್ ನಿರಪರಾಧಿಯಾಗಿ ಬಂದ ಅನ್ನುವಂತ ವಿಚಾರದಲ್ಲಿ ಹೇಳ್ತಾ ಇದ್ರೆ ಹೊರತು ಬೇರೆ ಏನನ್ನು ಕೂಡ ಹೇಳ್ತಾ ಇಲ್ಲ. ಯಾಕೆ ನಿರಪರಾಧಿಯಾಗಿ ಬಂದ, ಏನು ಇಲ್ಲಿ ವೈಫಲ್ಯ ಆಯ್ತು ಅಂತೇಳಿ ಸಂತೋಷ್ ರಾವ್ ನಿರಪರಾಧಿಯಾಗಿ ಬಂದಾಗ ಯಾಕೆ ನೀವು ಸುದ್ದಿ ಮಾಡಲಿಲ್ಲ? ಈಗ ಎಚ್ಚೆತ್ತುಕೊಳ್ತಾ ಇದ್ದಾರೆ. ಯಾರ ಪ್ರೆಷರ್?
ಟನ್ ಗಟ್ಲೆ ಮಾತಾಡ್ತಾ ಇರುವಂತದ್ದು ಜನಗಳಿಗೆ ವಿತ್ ದ ಡಾಕ್ಯುಮೆಂಟ್ಸ್ ಏನೆಲ್ಲ ಲೂಪ್ಹೋಲ್ಸ್ ಆಗಿದೆ ಅನ್ನುವಂತಹ ವಿಚಾರದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಕೂಡ ಪಡ್ತಾ ಇರುವಂತದ್ದು. ಅದಕ್ಕೋಸ್ಕರ ಈ ಪ್ರಕರಣ ಜೀವಂತವಾಗಿದೆ, ಅದಕ್ಕೋಸ್ಕರ ಜನಗಳಿಗೂ ಕೂಡ ಅರ್ಥ ಆಗಿದೆ. ಟನ್ ಗಟ್ಟಲೆ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿದ್ದಕ್ಕೋಸ್ಕರ ಜನಗಳಿಗೆ ಅರ್ಥ ಆಗಿದೆ. ಅದಕ್ಕೋಸ್ಕರ ನಿಮ್ಮ TRP 3-4ನೇ ಸ್ಥಾನದಲ್ಲಿದ್ದವರು 6ರ ಸ್ಥಾನಕ್ಕೆ ಬಂದಿದೆ. ಇನ್ನು ಬರುವ ವಾರದಲ್ಲಿ ಇದೆ ನಿಮ್ಗೆ. ಪುಂಖಾನುಪುಂಖವಾಗಿ ಕಥೆಗಳನ್ನ ಕಟ್ಟಿ ಟಾರ್ಗೆಟ್ ಮಾಡುವಂಥದ್ದನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸಲಾಗುವುದಿಲ್ಲ, ಕ್ಷಮಿಸಬಾರದು. ಜಯಪ್ರಕಾಶ್ ಶೆಟ್ರೆ, ಯಾವುದೇ ಕಾರಣಕ್ಕೂ ನಿಮ್ಮನ್ನು ಜನರು ಕ್ಷಮಿಸಿಲ್ಲ, ನಮ್ಮನ್ನು ಅಲ್ಲ. ಯಾಕೆಂತ ಹೇಳಿದ್ರೆ ನಿಮ್ಮನ್ನು ಕ್ಷಮಿಸದಿದ್ದಕ್ಕೆ ನೀವು ಡೋಂಗಿಗಳು ಪುಂಖಾನುಪುಂಖವಾಗಿ ಕತೆ ಕಟ್ಟಿದ್ದೀರಾ ಅನ್ನುವಂತ ವಿಚಾರಕ್ಕೋಸ್ಕರ ನಿಮ್ಮ ಚಾನಲ್ ನೋಡೋದನ್ನು ಕೂಡ ಬಂದ್ ಮಾಡಿ ನಿಮ್ಮ TRP ರೇಟ್ 6ಕ್ಕೆ ಬಂದು ಇಳಿದಿದೆ. ಹೊಸಂಗಿಲೆ ರೆಡಿ. ನನ್ನ ಕೆಲವು ಪ್ರಶ್ನೆಗಳು ಬಹಳ ನೇರವಾಗಿರುತ್ತದೆ. ಅದರ ನಡುವಲ್ಲೂ ಕೂಡ ಜಯಪ್ರಕಾಶ್ ಶೆಟ್ಟರದ್ದು ಕಾಮಿಡಿ. ವಸಂತ್ ಕಿಲಿಯಾರ್ ಅವರೇ, ನಾನು ಕೇಳುವಂತಹ ಪ್ರಶ್ನೆಗಳು ನಿಮಗೆ ನೇರವಾಗಿರುತ್ತೆ, ಯಾವತ್ತಿಗೂ ಆರ್ ಕನ್ನಡ ನೇರವಾಗಿ ಪ್ರಶ್ನೆ ಕೇಳುತ್ತೆ ಅಂತ ಹೇಳಿ. ಆನಂತರ ಕೇಳಿದ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ, ಅಲ್ಲಿ CCTV ಇತ್ತು, CCTV ಅನ್ನು ಒಂದು ವೇಳೆ ಫುಟೇಜ್ ಅನ್ನು ಕಲೆಕ್ಟ್ ಮಾಡ್ತಾ ಇದ್ರೆ ಸಂತೋಷ್ ರಾವ್ ಅಲ್ಲಿ ಹೋಗುವುದು ಸಿಕ್ಕಿ ಬೀಳ್ತಾ ಇದೆ ಅಥವಾ ಬೇರೆಯವರು ಸಿಕ್ಕಿ ಬೀಳ್ತಾ ಇದ್ರು, ಅದಕ್ಕೋಸ್ಕರ ನೀವು CCTV ಫುಟೇಜ್ ಅನ್ನು ನಾಶ ಮಾಡಿದ್ರು ಅಂತೆ. ಇದು ನೇರ ಪ್ರಶ್ನೆ. ಸರ್, ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಆ ಸಂದರ್ಭದಲ್ಲಿ CCTV ಕ್ಯಾಮೆರಾ ಇರಲೇ ಇಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ದಾಖಲೆ ಇದೆ. ಪ್ರಕೃತಿ ಚಿಕಿತ್ಸಾಲಯದಲ್ಲಿ CCTV ಫುಟೇಜ್ ಇಲ್ಲ ಅನ್ನುವಂತಹ ವಿಚಾರದಲ್ಲಿ ಭೂಪ ಹೇಳ್ತಾನೆ. ಹಾಗಾದ್ರೆ ಅಲ್ಲಿ ಯೋಗೇಶನೇ ಹೇಳಿದ್ದಾನೆ ಅಲ್ವಾ, 3 ಜನ ಹೇಳಿದ್ದಾರೆ ಪ್ರಕೃತಿ ಚಿಕಿತ್ಸಾಲಯದಲ್ಲಿ CCTV ಫುಟೇಜ್ ಇತ್ತು, ನಾನು ಅದನ್ನು ಕಲೆಕ್ಟ್ ಮಾಡಿಲ್ಲ ಅನ್ನುವಂತಹ ವಿಚಾರದಲ್ಲಿ ಸ್ವತಃ ಯೋಗೇಶ ಕೂಡ ಹೇಳಿದ್ದಾನೆ. ಹಾಗಾದ್ರೆ ಯೋಗೇಶ ಹೇಳಿದ್ದು ಏನು, ಇದು ಸುಳ್ಳ, ಕೋರ್ಟಲ್ಲಿ ಹೇಳಿದ್ದು ಏನು ಅನ್ನುವಂತಹ ವಿಚಾರದಲ್ಲಿ ಕೇಳುವಂಥದ್ದು ಇವರಿಗೆ ಗೊತ್ತಿಲ್ವಾ, ಇವರಿಗೆ ಜಯಪ್ರಕಾಶ್ ಶೆಟ್ಟರಿಗೆ? ಹಾಗಾದ್ರೆ ನೇರ ಪ್ರಶ್ನೆ ಏನ್ ನೇರ ಪ್ರಶ್ನೆ, ಯಾರಿಗೆ ಭಂಗ ಮಾಡುವಂಥದ್ದು, ಯಾವ ರೀತಿಯಾಗಿ ನೇರ ಪ್ರಶ್ನೆ ಕೇಳಿದ್ದೀರಿ ಅಂತೇಳಿ ಗೊತ್ತಾಗಿದೆ. ಅದಕ್ಕೆ ನಿಮ್ಮ TRP ಡೌನ್ ಆಗಿದ್ದು. ಮಾಡಕ್ ಕೆಲಸ ಇಲ್ಲ ಇವ್ರಿಗೆಲ್ಲ. ಇಲ್ಲ ಬಾ ಶೆಟ್ಟಿಗೆ ಬಾ, ಆಡು ಕುಂಟಬಿಲ್ ಆಡು ಕುಂಟಬಿಲ್. ನಮ್ಗೆ ಮಾಡ್ಲಿಕ್ಕೆ ಕೆಲಸ ಇಲ್ಲ, ಆಡು ಕುಂಟಬಿಲ್ ಮಾಡ್ಲಿಕ್ಕೆ ಕೆಲಸ ಇಲ್ಲ. ಬಂದ್ಬಿಟ್ಟ ನಂದೆಲ್ಲಿಡಿ ನಂದಗೋಪಾಲ ಅಂತ. ಸೊ ಕಿರಿಕೀರ್ತಿ ಮತ್ತು ಜಯಪ್ರಕಾಶ್ ಶೆಟ್ಟರ್ ತುಂಬಾ ಕ್ಲೋಸ್ ಇದ್ದಾರೆ, ಒಂದೇ ರೂಮಲ್ಲಿ ಇದ್ರು ಅನ್ನುವಂಥ ವಿಚಾರದಲ್ಲೂ ಕೂಡ ನಾನು ಕೇಳ್ಪಟ್ಟೆ ಅವರು ಮುಂಚೆ. ಸೊ ಆಗಿರ್ಬೇಕಾದ್ರೆ ಆ ಕಿರಿಕೀರ್ತಿಯಿಂದ ಆಗಲಿಲ್ಲ. ಆನಂತರ ಸ್ಯಾಟಲೈಟ್ ಚಾನಲ್ ಅಲ್ಲಿ ಮಾಡೋಣ, ದೊಡ್ಡದಾಗಿ ಮಾಡೋಣ ಅನ್ನುವಂಥ ವಿಚಾರದಲ್ಲಿ ಹೋದ್ರು, ಅದೂ ಕೂಡ ಆಗಿಲ್ಲ. ಆನಂತರದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಚಕ್ರವರ್ತಿ ಸೂಳಿಬೆಲೆಯನ್ನು ಇಟ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಜನಗಳು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಈಗ ಎಲ್ಲದಕ್ಕೂ ವಸಂತ್ ಗಿಳಿಯಾರ ಏನೋ ನೇತೃತ್ವದಲ್ಲಿ ಒಂದಷ್ಟು ನಡೀತಾ ಇತ್ತು, ಅದು ಈಗ ಚಕ್ರವರ್ತಿ ಸೂಳಿಬೆಲೆಗೆ ವಹಿಸಿದ್ದಾರೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಜನಗಳು ಮಾತಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಚಕ್ರವರ್ತಿ ಸೂಳಿಬೆಲೆ ಒಂದಷ್ಟು ಪ್ಲಾನ್ ಅನ್ನು ಮಾಡ್ತಾ ಇದ್ದಾರೆ, ಒಂದಷ್ಟು ಯೂಟ್ಯೂಬರ್ಸ್ಗಳನ್ನು ಒಟ್ಟು ಮಾಡಿಕೊಂಡು ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡು ಈ ಪ್ರಕರಣವನ್ನು ದಿಕ್ಕು ತಪ್ಪಿಸುವಂತಹ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಅನ್ನುವಂತಹ ವಿಚಾರದಲ್ಲಿ ಜನಗಳು ಕೂಡ ಮಾತಾಡ್ತಾ ಇದ್ದಾರೆ. ಈಗ ಏನಿದ್ರು ಚಕ್ರವರ್ತಿ ಸೂಳಿಬೆಲೆನೇ ಈ ವಿಚಾರವನ್ನು ನೋಡ್ತಾ ಇದ್ದಾರೆ ಅನ್ನುವಂಥ ವಿಷಯದಲ್ಲಿ ಡೋಂಗಿ ದನಿಯ ಪರ ಯಾರಾದ್ರೂ ಧ್ವನಿಯನ್ನು ಎತ್ತಿದ್ರೆ ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು, ದನಿಗಳು ಸೇವೆ ಮಾಡಿದ್ರು ಮತ್ತೊಂದು ಮಗದೊಂದು ಮಾಡಿದ್ರು ಅನ್ನುವಂತಹ ವಿಚಾರದಲ್ಲಿ ಯಾರಾದ್ರೂ ಧ್ವನಿ ಎತ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಂದಲೇ ಬಹಿಷ್ಕಾರ ಮಾಡೋಕೆ ಅವರನ್ನು ಶುರು ಮಾಡಿ. ಯಾಕೆಂತ ಹೇಳಿದ್ರೆ ಅವರು ಕೂಡ ಪೇಮೆಂಟ್ ಗಿರಾಕಿಗಳು, ಇದ್ಯಾವುದು ಕೂಡ ಜನ ಒಪ್ಪುವಂಥದ್ದಲ್ಲ. ಹಾಗಾಗಿ ಕರೆಕ್ಟಾಗಿ ನೀವು ಹೇಳೋ ಥರನೇ ಜನರು ಮಾಡಿದ್ದಾರೆ, ಏನೋ ಒಪ್ಕೊಂಡಿಲ್ಲ, ನೀವು ಹೇಳೋ ಹಾಗೇನೆ ಮಾಡಿದ್ದಾರೆ, ನೋಡೋದನ್ನೇ ಬಿಟ್ಟುಬಿಟ್ಟಿದ್ದಾರೆ.